ಏನಪ್ಪ ಎಲ್ಲಾ ಕಡೆನೂ ಕೂಡ ಭ್ರಷ್ಟಾಚಾರ. ಇವತ್ತೇ ಒಂದು ವಿಷಯ ನಾವು ಕೇಳಿದ್ವಿ ಬಿಜೆಪಿ ಶಾಸಕರದ್ದು ಒಂದು. ಸೊ ಅದಾಯ್ತು. ಯಾಕಂದ್ರೆ ಅದಾದ ಮೇಲೆ ಒಂದಿಷ್ಟು ಈಗ ಕ್ರೈಸ್ನಲ್ಲೂ ಸಹಿತ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ವಾ ಅನ್ನುವಂತ ರೀತಿಯಲ್ಲಿ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಅಕ್ರಮ ಲೋಕ ದಾಳಿಯಲ್ಲಿ ನಡೀತಾ ಇರುವಂತದ್ದು. ಕ್ರೈಸ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ವಾ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಕ್ರಮ. ಲೋಕ ದಾಳಿಯಲ್ಲಿ ಸಿಕ್ಕಿ ಬಿದ್ದವರಿಗೆ ಮತ್ತೆ ಕೆಲಸದ ಗಿಫ್ಟ್ ಇಲ್ಲಿ. ಕ್ರೈಸ್ ಅಧೀಕ್ಷಕ ಇಂಜಿನಿಯರ್ ಜನಾರ್ದನ್ಗೆ ಮತ್ತೆ ಮನೆ. ಲೋಕಾಯುಕ್ತ ದಾಳಿ ವೇಳೆ ಅಕ್ರಮ ಆಸ್ತಿ ಗಳಿಕೆ ಪತ್ತೆ. ಇಷ್ಟಾದ್ರೂ ಕ್ರೈಸ್ ಉನ್ನತ ಹುದ್ದೆಯಲ್ಲಿರುವಂತಹ ಜನಾರ್ದನ್ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಿದ್ದ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ. ಜನಾರ್ದನ್ ರಕ್ಷೆಗೆ ನಿಂತ್ರ ಸಚಿವ ಮಹದೇವಪ್ಪ ಬಾಯಲ್ಲಿ ಅಹಿಂದ, ಮಾಡೋದೆಲ್ಲ ಗೋವಿಂದಾನೆ. ಕ್ರೈಸ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ಲ. ಕ್ರೈಸ್ ಅಧೀಕ್ಷಕ ಇಂಜಿನಿಯರ್ ಜನಾರ್ದನ್ಗೆ ಮತ್ತೆ ಮನೆ ಹಾಕೋಕೆ ಮುಂದಾಗ್ತಾರೆ. ಲೋಕಾಯುಕ್ತ ದಾಳಿ ವೇಳೆ ಅಕ್ರಮ ಆಸ್ತಿ ಗಳಿಕೆ ಪತ್ತೆ ಆಗಿದೆ. ಇಷ್ಟಾದ್ರೂ ಕ್ರೈಸ್ ಉನ್ನತ ಹುದ್ದೆಯಲ್ಲಿರುವಂತಹ ಜನಾರ್ದನ್ ಯಾರ ಓಲೈಕೆ ಮಾಡ್ತಾ ಇದೆ ಸರ್ಕಾರ? ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಿದ್ದ ಸಚಿವರೇ ಗಪ್ ಚುಪ್ ಆಗಿದ್ದಾರೆ. ಇದೀಗ ನೋಡಿ, ನಾವಿಲ್ಲಿ ಗಮನಿಸ್ತಾ ಇದೀವಿ, ಕ್ರೈಸ್ ಅಧೀಕ್ಷಕರ ಮತ್ತೆ ಅವರಿಗೆ ಮತ್ತೊಂದು ಉನ್ನತ ಸ್ಥಾನವನ್ನ ಕೊಡೋಕೆ ಮನೆ ಹಾಕ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾರ್ದು ಭಯ ಇಲ್ವಾ? ಸಚಿವರೇ ಇದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರಾ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಜನಾರ್ದನ್ ಮನೆ ಮೇಲೆ ಅಲ್ಲಿ ಐಟಿ ದಾಳಿ ಆಗುತ್ತೆ. ಐಟಿ ದಾಳಿಯಲ್ಲಿ ಕ್ರೈಸ್ ಅಧೀಕ್ಷಕ ಅಂದ್ರೆ ಜನಾರ್ದನ್ ಲೂಟಿ ಪುರಾಣವನ್ನ ಇಲ್ಲಿ ನಾವು ನೋಡ್ತಾ ಹೋದ್ರೆ, ಕ್ರೈಸ್ ಅಧೀಕ್ಷಕ ಅಭಿಯಂತರ HM ಜನಾರ್ದನ್ ಹೆಸರಿಗೆ ಮಾತ್ರ ಈತ ಸರ್ಕಾರಿ ಸೇವಕ, ಆದ್ರೆ ಮಾಡೋದೆಲ್ಲ ಕಚಡ ಕೆಲಸಗಳೇ. ಈತ ಮಾಡಿದ್ದೆಲ್ಲ ಹಗಲು ದರೋಡೆಗಳೇ. ಲೋಕ ದಾಳಿಯಲ್ಲಿ ಸಂಪತ್ತಿನ ಅನಾವರಣ ಆಗುತ್ತೆ. ಇತ್ತ ಬರೋಬ್ಬರಿ 4.5 ಕೋಟಿ ಒಡೆಯ. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ನೋಡಿ, 4.5 ಕೋಟಿ ಒಡೆಯ. ಒಬ್ಬ ಅಧೀಕ್ಷಕ, ಒಬ್ಬ ಎಂಜಿನಿಯರ್ ಇಷ್ಟೊಂದು ಆಸ್ತಿ ಮಾಡೋಕೆ ಹೇಗ್ ಸಾಧ್ಯ? ಸರ್ಕಾರದ ಒಂದು ಸಂಬಳದಲ್ಲಿ ಹೇಗ್ ಸಾಧ್ಯ ಆಗುತ್ತೆ? ಇನ್ನು ಆದಾಯಕ್ಕಿಂತ 216% ಹೆಚ್ಚು ಆಸ್ತಿ ಪತ್ತೆ ಆಗಿದೆ. ಎಲ್ಲಿಂದ ಬಂತು ಹಾಗಾದ್ರೆ ಇದು? ಇನ್ನು 34 ಎಕರೆ ಜಮೀನು, ಮೌಲ್ಯ 66 ಲಕ್ಷ ರೂಪಾಯಿ. ಅದರ ಮೌಲ್ಯ 3 ಐಷಾರಾಮಿ ಮನೆ, ಮೌಲ್ಯ 2.40 ಲಕ್ಷ ರೂಪಾಯಿ. ಸ್ನೇಹಿತನ ಮನೆಯಲ್ಲಿ 1.70 ಲಕ್ಷ ರೂಪಾಯಿ ನಗದು ಪತ್ತೆ ಆಗಿದೆ. 2.57 ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಇರುವಂತದ್ದು. ಎಲ್ಲಿಂದ ಬಂತು ಇದೆಲ್ಲ? ಸರ್ಕಾರಿ ಸಂಬಳದಲ್ಲಿ ಇಷ್ಟೆಲ್ಲ ಅಲ್ಲಿ ತೆಗೆದುಕೊಳ್ಳೋಕೆ, ದುಡಿಮೆ ಮಾಡೋಕೆ ಸಾಧ್ಯ ಇದೆಯಾ? ಇನ್ನು 7.8 ಲಕ್ಷ ಮೌಲ್ಯದ ಚಿನ್ನಾಭರಣಗಳು, 20 ಲಕ್ಷ ರೂಪಾಯಿ ಮೌಲ್ಯದ ಐಷಾರಾಮಿ ವಾಹನ, 60 ಲಕ್ಷಕ್ಕೆ ಮನೆ ಭೋಗ್ಯಕ್ಕೆ ಪಡೆದಿರುವಂತಹ ಜನಾರ್ದನ್. ನೋಡಿ, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇದ್ರೆ ಸರ್ಕಾರಿ ಸಂಬಳದಲ್ಲಿ ಇಷ್ಟೆಲ್ಲ ದುಡಿಮೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಹಾಗಾದ್ರೆ?